ಇನ್ನು ಬೆಂಗಳೂರಿನಲ್ಲಿ 11ನೇ ದಿನವೂ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಇಂದು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ವ್ಯಾಪಾರಿಗಳಿಗಾಗಿ ಪ್ರತ್ಯೇಕ ಜಾಗವನ್ನ ಕೂಡ ಮಾಡಿಕೊಡಲಾಗುತ್ತೆ. ಐಡಿ ಕಾರ್ಡ್ ಕೂಡ ಕೊಡಲಾಗುತ್ತೆ ಅಂತ ಸಿಎಂ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ರಸ್ತೆ ಬದಿ ಹಳೆ ವಾಹನಗಳ ತೆರವಿಗೆ 7 ದಿನಗಳ ಡೆಡ್ಲೈನ್ ಅನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಟ್ರಾಫಿಕ್ ಜಾಮ್ ಆಗಿರಬಹುದು ಅಥವಾ ಅಲ್ಲಲ್ಲಿ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳಿಂದ ಆಗ್ತಾ ಇರುವಂತಹ ಜನದಟ್ಟಣೆ ಆಗಿರಬಹುದು, ಇದನ್ನ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ನಿರ್ಧಾರಗಳು. ಈಗಾಗಲೇ ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ಈ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಅದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಯಿತು, ಪ್ರತಿಭಟನೆಗಳು ಕೂಡ ಆಯಿತು. ಈಗ ಸ್ವತಃ ನಿನ್ನೆ ಸಿಎಂ ಕೂಡ ಆ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ರು. ಬೀದಿ ಬದಿ ವ್ಯಾಪಾರಿಗಳ ಅಳಲನ್ನ ಕೇಳಿದ್ರು. ಅವರಿಗಾಗಿ ಪ್ರತ್ಯೇಕ ಜಾಗದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಏನೆಲ್ಲ ವೆಹಿಕಲ್ಸ್ಗಳನ್ನು ಒಂದೇ ಕಡೆ ನಿಲ್ಲಿಸಲಾಗಿತ್ತು ಅದನ್ನು ತೆರವು ಮಾಡೋದಕ್ಕೆ 7 ದಿನಗಳ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿದೆ.